ರಾಜ್ಯದ ಬೊಕ್ಕಸ ಬರಿದಾಗಿದೆ. ಅಭಿವೃದ್ಧಿಗೆ ಕಾಸಿಲ್ಲ. ಇದು ಸದ್ಯದ ಕರ್ನಾಟಕದ ಸ್ಥಿತಿಯಲ್ಲ, ದುಸ್ಥಿತಿ. ಒಂದೆಡೆ ಅತಿಥಿ ಉಪನ್ಯಾಸಕರು ಸಂಬಳ ಸಿಗದೆ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕಿಕೊಂಡಿದ್ದಾರೆ. ಜೀವ ಉಳಿಸುವ ವೈದ್ಯರಿಗೆ ಸಂಬಳ ನೀಡಲು ಹಣವಿಲ್ಲ. ಅನ್ನದಾತ ಬರದ ಬೇಗೆಯಲ್ಲಿ ಬೆಂದು ಪರಿಹಾರಕ್ಕಾಗಿ ಕೈ ಚಾಚುತ್ತಿದ್ದರೆ ಸರ್ಕಾರದ ಬೊಕ್ಕಸ ಖಾಲಿ ಎಂಬ ಉತ್ತರ. ಅಷ್ಟೇ ಅಲ್ಲ, ಗ್ಯಾರಂಟಿ ಎಂದು ಹೇಳಿ ಅಧಿಕಾರಕ್ಕೆ ಬಂದವರು ಈಗ ಗೃಹಲಕ್ಷ್ಮಿಯ ಹಣ ನೀಡಲು ಪರದಾಡುತ್ತಿದ್ದಾರೆ. ಸಾರಿಗೆ ಇಲಾಖೆಗಳಿಗೆ ಡೀಸೆಲ್ಗೂ ಕಾಸಿಲ್ಲದ ಸ್ಥಿತಿ. ಇನ್ನು ಶಾಸಕರಿಗೆ ಕ್ಷೇತ್ರ ಅಭಿವೃದ್ಧಿಗೆ ಅನುದಾನ ಕೇಳುವ ಹಕ್ಕೇ ಇಲ್ಲ. ರಾಜ್ಯದ ಜನರಿಗೆ ಕೊಡಲು ಹಣವಿಲ್ಲ ಎನ್ನುವ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಿಗೆ ನ್ಯಾಷನಲ್ ಹೆರಾಲ್ಡ್ಗೆ ಜಾಹೀರಾತು ನೀಡಲು ದಿಢೀರನೆ ಕೋಟಿ ಹಣ ಎಲ್ಲಿಂದ ಬಂತು? ಯಾರು ಓದದ, ಮಾರುಕಟ್ಟೆಯಲ್ಲಿ ಕಾಣಸಿಗದ, ಸರ್ಕ್ಯುಲೇಷನ್ ಕೂಡ ಇಲ್ಲದ ನ್ಯಾಷನಲ್ ಹೆರಾಲ್ಡ್ ಎಂಬ ಪತ್ರಿಕೆಗೆ ಜಾಹೀರಾತು ನೀಡಲು ಮಾತ್ರ ಸರ್ಕಾರದ ಬಳಿ ದುಡ್ಡಿನ ಹೊಳೆಯೇ ಹರಿಯುತ್ತಿದೆ. ಜನರು ಕಷ್ಟಪಟ್ಟು ಕಟ್ಟಿದ ತೆರಿಗೆ ಹಣವನ್ನ ಅಭಿವೃದ್ಧಿಗೆ ಬಳಸುವ ಬದಲು ಅಸ್ತಿತ್ವದಲ್ಲೇ ಇಲ್ಲದ ಪತ್ರಿಕೆಯೊಂದಕ್ಕೆ ಜಾಹೀರಾತು ರೂಪದಲ್ಲಿ ನಕಲಿ ಗಾಂಧಿ ಕುಟುಂಬಕ್ಕೆ ಕಪ್ಪ ಸಲ್ಲಿಸುತ್ತಿದೆ. ಇದೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ನೀಡಿತ್ತು. ಇವರ ಮೂಲಕ ನಡೆದಿದೆ ಎನ್ನಲಾದ ಹಣ ವರ್ಗಾವಣೆಯ ಕುರಿತು ತನಿಖೆಯನ್ನು ನಡೆಸಿತ್ತು. ಒಂದೆಡೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇನ್ನೊಂದೆಡೆ ಅದೇ ಆರೋಪಿತರ ಸಂಸ್ಥೆಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಜಾಹೀರಾತಿನ ನೆಪದಲ್ಲಿ ಕೋಟ್ಯಂತರ ರೂಪಾಯಿಗಳನ್ನು ವರ್ಗಾಯಿಸ್ತಾ ಇದೆ. ಇದು ಕೇವಲ ಜಾಹೀರಾತಲ್ಲ, ಇದು ಸ್ಪಷ್ಟವಾಗಿ ದೆಹಲಿ ಹೈಕಮಾಂಡ್ಗೆ ಸಲ್ಲಿಸುತ್ತಿರುವ ಕಪ್ಪ ಕಾಣಿಕೆ. ನ್ಯಾಯಾಲಯದ ಅಂಗಳದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಎದುರಿಸುತ್ತಿರುವ ಸಂಸ್ಥೆಯೊಂದಕ್ಕೆ ಸರ್ಕಾರಿ ಜಾಹೀರಾತು ನೀಡುವ ಅಗತ್ಯವಾದರೂ ಏನಿತ್ತು? ಕನ್ನಡಿಗರ ಬೆವರಿನ ಹಣವನ್ನ ರಾಜ್ಯದ ಅಭಿವೃದ್ಧಿಗೆ ಬಳಸದೆ ಗಾಂಧಿ ಕುಟುಂಬದ ಅಡಿಯಾಳಾಗಿ ದೆಹಲಿಗೆ ರವಾನಿಸುತ್ತಿರುವುದು ನಾಡಿನ ಜನತೆಗೆ ಮಾಡುತ್ತಿರುವ ಪರಮ ದ್ರೋಹ. ರೈತರಿಗೆ ಇಲ್ಲದ ಹಣ, ವೈದ್ಯರಿಗೆ ಇಲ್ಲದ ಹಣ, ಉಪನ್ಯಾಸಕರಿಗೆ ಇಲ್ಲದ ಹಣ ಕೇವಲ ಒಂದು ಕುಟುಂಬದ ಒಡೆತನದ ಪತ್ರಿಕೆಗೆ ಮಾತ್ರ ಸಿಗುತ್ತಿದೆ. ಸ್ವಾಮಿ ಸಿದ್ದರಾಮಯ್ಯನವರೇ, ಡಿಕೆ ಶಿವಕುಮಾರ್ ಅವರೇ, ನೀವು ಹೈಕಮಾಂಡ್ ಜೀತದಾಳು ಆಗಿರೋದನ್ನ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ಕನ್ನಡಿಗರ ತೆರಿಗೆ ಹಣದ ದುರುಪಯೋಗಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರಿಸಲೇಬೇಕಾಗುತ್ತದೆ.